ಅದು ನಮ್ಮ ಇದ್ರ ಪ್ರಕಾರ ಅವರು ದುಡ್ಡು ಕಟ್ಟಿ ಹಾಕ್ಬೇಕು. ಬೇರೆ ಯಾರು ಹೆಂಗಂದ್ರೆ 500 ಮೀಟರ್ ಪರ್ಮಿಷನ್ ತೊಗೊಂಡಿರ್ತಾರೆ. ಎಲ್ಲ ಈ ಪ್ರೈವೇಟ್ ನೆಟ್ದವ್ರು ಯಾರ್ಯಾರು ಎಲ್ಲರೂ ನಾಳೆ ನೋಡಿದ್ವಿ. ನನಗೊಂದು ಕಾಪಿ ಕಳಿಸ್ರಿ ಡೆಡ್ ಲೈನ್ ಹಾಕ್ರಿ. ಯಾರ್ಯಾರು ಏನಾಯ್ತು ಗೊತ್ತಿರಿ, ಇದ್ರಾಗ ಒಂದು ವೈರ್ ಕನೆಕ್ಟ್ ಇರೋದು ನಮ್ಮ ಇದನ್ನೇ ಪವರ್ ಸಪ್ಲೈ ತಗೊಂಡಿದ್ರೆ ಇನ್ಸಿಡೆಂಟ್ ಆಗ್ತದೆ. ಎಲ್ಲ ಕಡೆ ಪ್ರಪೋಸಲ್ನಾಗಿದೆ. ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಎಕ್ಸ್ಪೋಜರ್ ಇದೆ, ಡೇಂಜರ್ ಝೋನ್ ಇದೆ. ಯಾರಾದ್ರೂ ಮುಟ್ಟಿದ್ರೆ ಜೀವಕ್ಕೆ ಪ್ರಾಣಹಾನಿ ಆಗ್ಬೋದು ಅಂತ ಒಂದು ಕಂಪ್ಲೇಂಟ್ ಬಂದಿದ್ದು. ಸ್ವತಃ ನಾನೇ ನಮ್ಮ ಅಧಿಕಾರಿ ಜೊತೆ ಹೋಗಿದ್ದೆ. ಬಸ್ ಸ್ಟ್ಯಾಂಡ್ ಶಾಂತಿನಗರಿಂದ ಬ್ರಹ್ಮಪುರ್ಕೇನು ಮಾರ್ಗದಲ್ಲಿ ಟ್ರಾನ್ಸ್ಫಾರ್ಮರ್ ಎಕ್ಸ್ಪೋಜರ್ ಇದ್ರಲ್ಲಿದ್ದಾವೆ. ಅದೆಲ್ಲ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಇದೆ, ಪ್ರೊಟೆಕ್ಷನ್ಸ್ ಮಾಡಿ. ಮತ್ತೆ ಸಾಧ್ಯ ಆದ್ರೆ ಅವು ಟ್ರಾನ್ಸ್ಫಾರ್ಮರ್ಸ್ ರೋಡಿಗೆ ಏನು ಎಕ್ಸ್ಪೋಜರ್ ಇದೆ ಅದು ಟರ್ನ್ ಮಾಡಿ ಯಾರಿಗೂ ಹಾನಿ ಆಗಲ್ಲ ಅಂತ ಒಂದು ಪ್ರೊಟೆಕ್ಷನ್ ಇದ್ರೆ ಮಾಡಿ ಅಂತ ಹೇಳಿದ್ದೀನಿ. ಮತ್ತೆ ಈಗಾಗಲೇ ಸೂಪರ್ ಮಾರ್ಕೆಟ್ ಅಲ್ಲಿ ನಮ್ಗೆ ಹಳೆಯದು ತುಂಬಾ ಕಂಪ್ಲೇಂಟ್ಸ್ ಇತ್ತು. ಯಾವುದೇ ಒಂದು ಗಣೇಶ ಪ್ರೊಸೆಷನ್ ಬಂದ್ರೆ, ಯಾವುದೇ ಒಂದು ಮೆರವಣಿಗೆ ಬಂದ್ರೆ ಅವು ಸ್ವಲ್ಪ ವೈರ್ ಕೆಳಗಡೆ ಇದ್ದಿಂದ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಅದು ತುಂಬಾ ಚೆನ್ನಾಗಿ ನಮ್ಮ ಅಧಿಕಾರಿಗಳು ಎಲ್ಲ ಕೇಬಲ್ ವೈರಿಂಗ್ ಮಾಡಿ ಒಂದ್ ಸೈಡ್ ಇದು ಮಾಡಿದ್ದಾರೆ. ಯಾವುದೇ ರೀತಿ ಯಾವುದೇ ಪ್ರಾಬ್ಲಮ್ಸ್ ಆಗಲ್ಲ. ಮತ್ತೆ ಕ್ವಾಲಿಟಿ ಆಫ್ ಪವರ್ ಸಪ್ಲೈ ಕೂಡ ಆಗ್ತಾ ಇದೆ. ನಾನು ಇದೇ ಒಂದು ದುಕಾನ್ದವ್ರಿಗೆ ಮಾತಾಡಿದೆ, ಶಾಪ್ ಓನರ್ಸ್ಗೆ. ಅವರು ಹೇಳಿದ್ರು ಅದೇನು ಸರ್ ಈಗೇನು ತೊಂದರೆ ಇಲ್ಲ, ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ 2-3 ಅಂತರ್ಸ್ ಇದಾವೆ. ವೆರಿ ಕ್ಲೋಸ್ ನಿಯರ್ ದಲ್ಲಿ ನಮ್ಮ ವೈರ್ಸ್ ಇದಾವೆ. ಮತ್ತೆ ಯಾರೇ ಮುಟ್ಟಿದ್ರು ಏನು ಆಗ್ಲಾರ್ದಂಗೆ ಒಳ್ಳೆ ರೀತಿ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಸುತ್ತಮುತ್ತ ಯಾವ್ಯಾವ ಲೈನ್ಸ್ ಇದೆ, ಈ ಪ್ರಕಾಶ್ ರೋಡ್ ರನ್ನಿಂಗ್ ಇದೆ, ಈ ರೋಡ್ ಎರಡು ರೋಡ್ ಸೇಮ್ ಮಾಡ್ರಿ ಅಂತ ಹೇಳಿದ್ದೀನಿ. ಅದೇ ಟರ್ನ್ ಮಾಡ್ತಾರೆ, ಶಿಫ್ಟ್ ಮಾಡ್ತಾರೆ ರೋಡ್ ಸೈಡ್. ಆ ಟ್ರಾನ್ಸ್ಫಾರ್ಮರ್ಸ್ ಶಿಫ್ಟ್ ಮಾಡ್ಲಿಕ್ಕೆ ಏನಾಗಿದೆ, ನಮ್ದು ಎಷ್ಟು ಜಾಗ ಇದೆ ಅದರಲ್ಲೇ ಮಾಡ್ಬೇಕು. ನಾವು ಶಿಫ್ಟಿಂಗ್ ಮಾಡೋದು ಕಷ್ಟ ಆಗುತ್ತೆ, ಅದಕ್ಕೆ ಟರ್ನ್ ಮಾಡೋದು ಫೇಸ್ ಟರ್ನ್ ಮಾಡಿದ್ರಿ ಅಂತ ರೋಡ್ ಸೈಡ್ ಟಿಸಿ ಬಿಟ್ಟು ಒಳಗಡೆ ಆದ್ರೆ ರೋಡಿಗೆ ಏನ್ ಸಮಸ್ಯೆ ಆಗಲ್ಲ. ಮತ್ತೆ ಅದಕ್ಕೆ ಫೆನ್ಸಿಂಗ್ ಮಾಡೋದು ಪ್ರೊಟೆಕ್ಷನ್. ಇಂಟರ್ನೆಟ್ ಕೇಬಲ್ ಈಗ ನಾನು ಅದೇ ಕರೆಕ್ಟ್ ನೀವು ನಿಜ, ಅದು ಯಾರ್ದೋ ತಪ್ಪಿಂದ ಜಸ್ಕಾಮ್ಗೆ ಒಂದು ಬ್ಲೇಮ್ ಆಗಿತ್ತು. ಇವತ್ತು ನಾನು ಅದೇ ನೋಡಿದೆ, ಎಲ್ಲಾ ಕೇಬಲ್ ವೈರ್ಸ್ಗಳು ಜಸ್ಕಾಮ್ ಪೋಲ್ಸ್ಗೆ ನೇತ್ ಹಾಕಿದ್ದಾರೆ. ನಮ್ಮ ವೈರ್ ಕರೆಕ್ಟ್ ಆಗಿದೆ, ಅವ್ರ ವೈರ್ಗಳೆಲ್ಲ ಜೋತ್ ಬಿದ್ದಾವ. ಅದಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಫಸ್ಟ್ ಹೋಗಿ ನೋಟಿಸ್ ಇಶ್ಯೂ ಮಾಡ, ಒಂದು ಡೆಡ್ ಲೈನ್ ಕೊಡ್ರಿ ಅವರಿಗೆ. ತಾವು ಅದು ವೈರ್ಗಳೆಲ್ಲ ಸೀದಾ ಮಾಡ್ಕೊಟ್ಟಿಲ್ಲ ನಾವು ಕಟ್ ಮಾಡ್ತೀವಿ ಅಂತ ಒಂದು ನೋಟಿಸ್ ಇಶ್ಯೂ ಮಾಡ್ರಿ ಅಂತ ಹೇಳಿ.